ನಮ್ಮ ಸುತ್ತ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಎಂದಿನಂತೆ ಇಂದಿನ ಸಂಚಿಕೆಯಲ್ಲಿ ಒಬ್ಬರು ವಿಶೇಷವಾದ ರಾಜಕಾರಣಿಯನ್ನ ಪರಿಚಯ ಮಾಡ್ತಾ ಇದ್ದೇವೆ. ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿರುವಂಥ ಸೋಮಿನಕೊಪ್ಪ ಅನ್ನುವಂಥ ಊರಿನಲ್ಲಿ ಇವರು ಜನಿಸಿದ್ದು ಮೂಲತಃ ರೈತಾಪಿ ಕುಟುಂಬದವರಾಗಿದ್ದಾರೆ. ಊರಿನವರು ಇವ್ರ ಮೇಲಿಟ್ಟಿರುವಂತಹ ಪ್ರೀತಿ ವಿಶ್ವಾಸವನ್ನ ಗಮನಿಸಿ ಸ್ಥಳೀಯ ಮುಖಂಡರ ಒತ್ತಾಯದ ಮೇರೆಗೆ 1994ರಲ್ಲಿ ರಾಜಕೀಯಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಸಂಸದರಾದ ಆಯನೂರು ಮಂಜುನಾಥ್ರವರು ಇವರಿಗೆ ಮಾರ್ಗದರ್ಶಕರಾಗ್ತಾರೆ. ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದಂತಹ ಸಂದರ್ಭದಲ್ಲಿ ಸ್ಥಳೀಯ ರಾಜಕಾರಣಿಗಳ ಒತ್ತಾಯದ ಮೇರೆಗೆ ಎಪಿಎಂಸಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋಲನ್ನು ಅನುಭವಿಸ್ತಾರೆ. ನಂತರದಲ್ಲಿ ಜನತೆಯ ಆಶೀರ್ವಾದದೊಂದಿಗೆ ಕೊಮ್ಮನಾಳ ಕ್ಷೇತ್ರದಿಂದ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸ್ತಾರೆ. ಆ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಪ್ರಭಾರ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಸೇವೆಯನ್ನು ಕೂಡ ಸಲ್ಲಿಸಿರ್ತಾರೆ. ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಕ್ಷೇತ್ರದಲ್ಲಿ ಮಾಡಿದಂತಹ ಸೇವೆಯನ್ನು ಗಮನಿಸಿದ ಜನತೆ ಪುನಃ ಇವರ ಧರ್ಮಪತ್ನಿಯಾದಂಥ ಗಾಯತ್ರಿ ಷಣ್ಮುಗಪ್ಪ ಅವರನ್ನ ಕೂಡ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಪ್ರೋತ್ಸಾಹಿಸಿ ವಿಜೇತರನ್ನಾಗಿ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಹೊಳಲೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಾಡಿರ್ತಾರೆ. ಶ್ರೀ ವೀರಭದ್ರೇಶ್ವರ ಹಾಲಸ್ವಾಮಿ ಸಮುದಾಯ ಭವನ ಮತ್ತು ರಥವನ್ನ ಕಟ್ಟಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಮತ್ತು ವಿಶೇಷವಾಗಿ ಸಮೀಪದಲ್ಲೇ ಇರುವಂತಹ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವರ ಗುಡ್ಡದಲ್ಲಿ ಭಕ್ತಾದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಹೇಳಿ ನೀರಿನ ಸಮಸ್ಯೆ ಹಾಗೂ ಸಮುದಾಯ ಭವನದ ಕೊರತೆಯನ್ನ ಕೂಡ ನಿರಂತರ 15 ವರ್ಷಗಳ ಭಿಕ್ಷಾಟನೆ ಮಾಡುವ ಮೂಲಕವಾಗಿ ಸ್ಥಳೀಯ ಜನತೆಯ ಹಾಗೂ ಮುಖಂಡರ, ರಾಜಕಾರಣಿಗಳ ಮತ್ತು ಗುರುಗಳ ಸಹಕಾರದೊಂದಿಗೆ 80 ಲಕ್ಷ ರೂಪಾಯಿಗಳನ್ನು ದೇಣಿಗೆ ಸಂಗ್ರಹ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಬನ್ನಿ ಇವರ ಸಾಧನೆಯ ಹಾದಿ ಹೇಗಿತ್ತು ಅನ್ನೋದನ್ನ ಅವರಿಂದನೇ ಕೇಳೋಣ. ನಮಸ್ಕಾರ ವೀಕ್ಷಕರೇ, ನಮ್ಮ ಸುತ್ತ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತಾ ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಹೊಳಲೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಸೋಮಿನಕೊಪ್ಪ ಗ್ರಾಮದ ನಿವಾಸಿ ಮತ್ತು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಬಿಜೆಪಿ ಪಕ್ಷದಲ್ಲೇ ಗುರುತಿಸಿಕೊಂಡು ಈ ಒಂದು ಕ್ಷೇತ್ರವನ್ನ ಉದ್ದೇಶಿಸಿ ಮತ್ತು ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂತಹ ಚುನಾವಣೆಗಳಾಗಿರ್ತಕ್ಕಂತಹ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳ ಬಗ್ಗೆ ಏನೆಲ್ಲ ಒಂದು ವಿಚಾರವನ್ನ, ಅನಿಸಿಕೆಯನ್ನ ತಿಳಿಸ್ತಾರೆ. ಸ್ವತಃ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಾನು ಶಿವಮೊಗ್ಗ ಗ್ರಾಮಾಂತರ ಮಾಜಿ ಜಿಲ್ಲಾ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಷಣ್ಮುಖಪ್ಪ ಅಂತ. ನಾನು ಯಾಕೆ ಬಿ ಜೆ ಪಿಯನ್ನು ನಾವು ಸಹಕಾರ ಕೊಡಬೇಕು, ಬಿ ಜೆ ಪಿಯನ್ನು ಬೆಳೆಸಬೇಕು ಅಂತ ಹೇಳಿದರೆ, ಯಡಿಯೂರಪ್ಪರಂಥ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಬಿ ಜೆ ಪಿ ಬೆಳೆದು ಹೆಮ್ಮರವಾಗಿ ನಿಂತಿದೆ. ಅವರ ಹೋರಾಟದ ಪರಿಶ್ರಮ, ಪಾದಯಾತ್ರೆ ಇವೆಲ್ಲ ಒಳಗೊಂಡಂತೆ ಯಡಿಯೂರಪ್ಪರು 1ರಿಂದ 110 ಗೆಲ್ಲಿಸಿದಂಥ ನಾಯಕತ್ವ ಇರೋಂಥ ಕುಟುಂಬ ಏನಾದ್ರು ಇದ್ದರೆ ಅದು ಯಡಿಯೂರಪ್ಪರ ನಾಯಕತ್ವ. ಅದಾದ ನಂತರ ನಾವು ಹಾಗೆ ವಿಶ್ಲೇಷಣೆ ಮಾಡ್ತಾ ಬಂದರೆ ಅವ್ರ ಕುಟುಂಬದ 2 ಮಕ್ಕಳು ಬಿ ವಿ ರಾಘವೇಂದ್ರ ಅವರು ಅಲ್ಲಿಯ ಶಿಕಾರಿಪುರದ ಪುರಸಭೆ ಸದಸ್ಯರಾಗಿ 1 ಬಾರಿ MLA, 4 ಬಾರಿ MP ಆಗಿ ಅನುಭವವುಳ್ಳ ರಾಜಕಾರಣಿ. ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಸಾಧನೆ ಕೆಲಸಗಳು ಅವ್ರ ತಂದೆಯರ ಗುಣಗಳನ್ನು ಅಳವಡಿಸಿ ಶಿವಮೊಗ್ಗ ಜಿಲ್ಲೆಗೆ ಸಾವಿರಾರು ಕೆಲಸಗಳನ್ನು ಮಾಡಿದಂಥ ಕೀರ್ತಿ ಅವ್ರ ಕುಟುಂಬಕ್ಕೆ ಸಲ್ಲುತ್ತೆ. ಕೆಲಸ ಹೇಳ್ತಾ ಹೋದರೆ ಸಾಕಷ್ಟು ಕೆಲಸ ಇದೆ. ಅವರು ಈ ಸೋಗಾನ ಏರ್ಪೋರ್ಟ್ ಇರ್ಬೋದು, ಸಿಕಂದರ್ ಬ್ರಿಡ್ಜ್ ಇರ್ಬೋದು, ಶಿವಮೊಗ್ಗದಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಇಷ್ಟೆಲ್ಲ ಅನುದಾನ ಇದೆ ಅಂತ ಗೊತ್ತಾಗಿದ್ದೆ ಬಿ ವಿ ರಾಘವೇಂದ್ರ ಅವರು ಶಿವಮೊಗ್ಗದ MP ಆದಮೇಲೆ ಹೊರತು ಹಿಂದಿನ MPಗಳು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಅಂತ ನಮ್ಗೆ ಗೊತ್ತಾಗ್ತಾರೆ. ನೀವು ಹಾಗೆ ಅವ್ರನ್ನ ಗಮನಿಸ್ಬೋದು. ಡೈಲಿ ಓಡಾಟ, ಅವರು ಏನೇನು ಕಾರ್ಯಕ್ರಮದ ಲಿಸ್ಟು. ಇಡೀ ಜಿಲ್ಲೆಯಲ್ಲಿ ಸುಮಾರು 8 MLA ಬರೋಂಥ ಕ್ಷೇತ್ರ ಅವರು. 8 ಕ್ಷೇತ್ರದ ಒಬ್ಬ MLAನೂ ಓಡಾಡಲ್ಲ. ಆ ರೀತಿಯಲ್ಲಿ ಇವತ್ತು ಓಡಾಟ ಮಾಡ್ತಾರೆ. ಅಭಿವೃದ್ಧಿ ಅಂತ ಏನಾರ ಗಮನಕ್ಕೆ ಒಂದು ಅರ್ಜಿ ಬಂತು ಅಂದರೂ ರಾತ್ರಿ ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಎಲ್ಲಿಂದ ಫಂಡ್ಸ್ ತರಬೇಕು ಅಂತ ಇಡೀ ದೇಶದಲ್ಲೇ 2ನೇ ನಂಬರ್ 1 ರಾಜಕಾರಣಿ ಅಂತ ಬಿರುದು ತಗೊಂಡು ಈ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದಂಥ ನಾಯಕತ್ವ ಗುಣವನ್ನು ರಾಘಣ್ಣರಕ್ಕಿದ್ದಾರೆ. ಜೊತೆಗೆ ವಿಜೇಂದ್ರನು ಖಾಲಿ ಚಕ್ರ ಕಟ್ಟಿಕೊಂಡು ಇಡೀ ರಾಜ್ಯಾದ್ಯಂತ ಹಿರಿಯರ ಅನುಭವವನ್ನು ಇಟ್ಕೊಂಡು ರಾಜ್ಯ ತುಂಬ ಓಡಾಡಿ ಈ ಪಕ್ಷದ ಸಂಘಟನೆ ಮಾಡ್ತಾಯಿದೆ. ಅದಕ್ಕೆ ಏನಾರು ಅವ್ರ ಕುಟುಂಬಕ್ಕೆ ಒಂದಕ್ಕೆ ಮಾತ್ರ ಅದು ತಾಕತ್ತಿರೋದು. ನಾವು ರಾಜಕಾರಣ ಮಾಡುವಾಗ ರಾಘಣ್ಣನಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ತಗೊಂಡಿದ್ವಿ.
ಅಶೋಕ್ ನಾಯ್ಕರು ಒಟ್ಟಿಗೆ ಇದ್ದಾಗಂತೂ ಈ ಕ್ಷೇತ್ರದ ಹೊಳೆನೇ ಹರಿಸ್ಬಿಟ್ಟಿವಿ. ನಾವು ಕೇಳಿದ್ದೆಲ್ಲ ಬಂದ್ಬಿಡೋದು, ಏನಪ್ಪ ಇದು ಹಿಂಗೆ ದುಡ್ಡು ಬರ್ತೈತಿ, ಹಿಂಗೆ ಕೊಡ್ತಾರೆ ಅಂತ. ಆ ಕೆಲಸನೂ ಆಗ್ಬಿಟ್ರು. ಅವ್ರು ಇರೋ ಅವಧಿಯೊಳಗೆ ಕೆಲಸ ಮುಗಿಸಿದ್ವಿ. ನನಗಿಲ್ಲಿ ನನ್ನ ಕ್ಷೇತ್ರದಲ್ಲಿ ನಾನು ಫಸ್ಟ್ ತಾಲೂಕ್ ಪಂಚಾಯತಿ ಮೆಂಬರ್ ಆದಾಗ ರಾಘಣ್ಣ ನನ್ನೂರ ಚಿಕ್ಕನಗುನ್ನಸ್ಪುರ ಇಡೀ ನಮ್ಮೂರ ಎಲ್ಲರೂ ಮಲಗ್ಬಿಟ್ರು. ಬಂದು ಎಲ್ಲ ಶಾಲೆ ತುಂಬ ಗ್ಲೂಕೋಸ್ ಹಾಕಿ ಮಲಗಿಸ್ಬಿಟ್ರು. ಎಲ್ಲ ಪೇಪರ್ನಾಗ ಸೋಮಿಕೊಪ್ಪ ಒಬ್ಬರು ತೀರೋಗ್ತಾರೆ. ಅದು ಶಿವಮೊಗ್ಗದ ಹತ್ರ ಇರೋವಂಥ ಸೋಮಿನಕೊಪ್ಪದಲ್ಲಿ ಯಾರ ತೀರೋಗಿದ್ರೆ ನನಗೆ ಫೋನ್ ಮಾಡಿದ್ರು, ಬಂದೇ ಬಿಟ್ರು. ಬಂದು ಇಡೀ ಹಾಸ್ಪಿಟ್ಲ್ ಎಲ್ಲ ನೋಡಿದ್ರು. ನನಗೆ ಹೇಳಿದ್ರು, ನಿಮ್ಮಲ್ಲಿ ಹಾಸ್ಪಿಟ್ಲ್ ಇಲ್ಲ ಅಂತ ಕೇಳಿದ್ರು. ಅಕ್ಕಪಕ್ಕ ಏನು ಕೇಳಿದ್ರು. ಇಲ್ಲ, ನಮ್ಮೂರಿಗೆ ಹಾಸ್ಪಿಟ್ಲ್ ಅಣ್ಣ, ಹಿಂಗೆ ತೊಂದರೆ ಆಗ್ಬಿಟ್ಟೆ. ನಾಳೆ ಅವ್ರ ತಂದೆ ಭೇಟಿ ಮಾಡಿಸ್ತೀನಿ ಬಾ, ಅಲ್ಲಿ ಒಂದು ಸಂಘಟನೆ ಕಾರ್ಯಕ್ರಮ ಇದೆ ಅಂದರು. ನಾನು ತಕ್ಷಣ ನನ್ನ ಲೆಟ್ರ್ ಮಾಡಿದೆ ತಾಲೂಕ್ ಪಂಚಾಯತಿಗೆ. ವೇದಿಕೆ ಮಿತ್ರ ಕರೆದ್ರು. ಅಲ್ಲೇ ಆದೇಶ ಮಾಡಿಬಿಟ್ರು. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಹಳ್ಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಣ್ಣ ಹಳ್ಳಿನೂ ಗುರುಸಿ ಅವತ್ತು ಅದ್ರ ಮೇಲೆ ಆದೇಶ ಮಾಡಿದರು. ಇವರು 7 ಜನ ಸ್ಟಾಫು, ಹಣ ಬಿಡುಗಡೆ, ತಕ್ಷಣ ಇಷ್ಟು ದಿವಸದೊಳಗೆ ಈ ಕಟ್ಟಡ ನಿರ್ವಹಣೆ ಆಗಬೇಕು ಅಂತ ಅಂದೇಳಿ ಆದೇಶ ಬರೆದಿದ್ರು. ಅದರಂತೆ ಸಾವಿರಾರು ಕೆಲಸಗಳನ್ನು ಮಾಡಿದಂಥ ಕುಟುಂಬ. ನನ್ನ ಕ್ಷೇತ್ರದಲ್ಲೇ ಹೆಚ್ಚು ಕಮ್ಮಿ 500-600 ಕೋಟಿ ಕೆಲಸ ನಡೆದಿದೆ. ನನ್ನ ನೀರಾವರಿ ಒಳಗಿಂದ 60 ವರ್ಷ ಆಗದಂಥ ಕೆಲಸವನ್ನು ಅವರ ಕುಟುಂಬ ರಾಜಕಾರಣದ ಈ ರಾಜ್ಯದ ಚುಕ್ಕಾಣಿ ಹಿಡಿದ ಮೇಲೆ ಸುಮಾರು 500 ಕೋಟಿ ಕೆಲಸ ನನ್ನ ಗ್ರಾಮಾಂತರದ, ನನ್ನ ಜಿಲ್ಲಾ ಪಂಚಾಯತಿ ಗ್ರಾಮಾಂತರದ ಇದು ಇಷ್ಟ ಇದೆ, ನನಗೂ ಲೆಕ್ಕ ಸಿಕ್ಕಿದೆ. ಅಷ್ಟು ಅಭಿವೃದ್ಧಿ ಮಾಡಿದಂಥ ಕುಟುಂಬ. ಆ ಕುಟುಂಬ ರಾಜ್ಯದಲ್ಲಿ ಬೆಳೀಬೇಕು. ರಾಘಣ್ಣವರು ಈ ದೇಶದ ಮಿನಿಸ್ಟ್ರ್ ಆಗಿ ಹೊರಹೊಮ್ಮಬೇಕು ಅನ್ನೋದು ನಮ್ಮ ಕುಟುಂಬದ ಆಸೆ. ಜನಾಭಿಪ್ರಾಯವೂ ಅದೇ ಇದೆ. ರಾಘಣ್ಣ ಭಾಳ ಸೂಕ್ಷ್ಮದ ರಾಜಕಾರಣಿ. ಯಾರಿಗೂ ಮನಸ್ಸು ನೋಯಿಸಿದ ಮನುಷ್ಯ ಅಲ್ಲ. ಯಾರಿಗಾರ ಮನಸ್ಸು ನೋಯಿದ್ರೆ ಅವ್ರಿಗೆ ಫೋನ್ ಬಂತು ಅಂತಾನೆ, ಯಾಕೋ ನನ್ನ ಮೇಲೆ ಬೇಜಾರಿದ್ದಾನೋ, ಯಾಕೋ ನಮ್ಮ ಮನೆಗೆ ಬರೋದು ಬಿಟ್ಟ ಅಂತ ಕೇಳೋಂಥ ಹುಡುಕಿ ಕಾರ್ಯಕರ್ತನ ಪರಿಚಯ ಮಾಡಿಕೊಂಡು ಎಲ್ಲ ಬಡವರಿಗೆ ಸ್ಮರಿಸ್ತಾರೆ. ನೀವು ಈಗಲೂ ಅವ್ರ ಮನೆ ಹತ್ರ ನೋಡ್ಬೋದು. ಒಬ್ಬ ಮಿನಿಸ್ಟ್ರಿ ಮನೆ ತಕ್ಕೂ ಜನ ಸೇರಲ್ಲ ಬೆಳಿಗ್ಗೆ. ಹಾಗಾಗಿ ನಾವು ಅಲ್ಲಿ ಹೋಗೋದು ಕಡಿಮೆ, ಕೆಲಸ ಮಾಡ್ಕೊಳ್ಳಿ ಬಡವರಿಗೆ ಅಂತ. ಯಾರು ಹೋದರೂ ಅಭಿವೃದ್ಧಿ ಈಗಲೂ ದುಡ್ಡು ಕೇಳ್ತಾರೆ. ಸರ್ಕಾರ ಇದ್ದ ಹೆಂಗೆ ಕೇಳ್ತಾರೋ, ಅಣ್ಣ ಆ ಕೆಲಸಕ್ಕೆ ಹೋಗಂಬ, ಈ ಕೆಲಸ ಕೊಡಿಸ್ಬ ಅಂತ. ಈಗ ಅವ್ರು ಬರೋದೇ 5 ಕೋಟಿ ರೂಪಾಯಿ ಅನುದಾನ ಒಂದು ವರ್ಷಕ್ಕೆ, ನಮಗೆ ಗೊತ್ತದು. ಹಾಗಾಗಿ ಅನುದಾನ ಕಡಿಮೆ ಇದೆ. ಆದರೂ ಎಲ್ಲರೂ ಅರ್ಜಿ ತಗೊಂತ ಇದ್ದಾರೆ, ಎಲ್ಲ ಪಟ್ಟಿ ಮಾಡಿಸ್ತಾರೆ. ಮುಂದೆ ಎಲ್ಲರೂ ನಮ್ಮ ಸರ್ಕಾರ ಬಂದರೆ ಯಾರ್ಯಾರು ಅರ್ಜಿ ಕೊಟ್ಟರೋ ಇವಕ್ಕೆಲ್ಲವೂ ಒಂದೊಂದು ದಿವಸ ಅಭಿವೃದ್ಧಿಯ ಹಣವನ್ನು ಕೊಟ್ಟೇ ಕೊಡ್ತಾರೆ. ಆ ಕುಟುಂಬದವರು ಆ ಪಟ್ಟಿ ಅಲ್ಲೇ ಮಾಡಿಸಿ ಪ್ರತಿ ಒಂದು ಕೆಲಸನ ಮುಂದೆ ಏನು ಮಾಡಿಕೊಡ್ಬೇಕು ಅನ್ನೋದು ಅವ್ರ ತಲೆಯಲ್ಲಿದೆ. ಪಕ್ಷ ಏನೇ ತೀರ್ಮಾನದ ಮುಂದೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾರೆ. ಪಕ್ಷ ಏನು ಸಂಘಟನೆ ತೀರ್ಮಾನ ತಗೊಂಥದ್ದು ತಗೊಳ್ಳಿ. ನಮಗೆ ಯಡಿಯೂರಪ್ಪರ ಕುಟುಂಬ ಏನು ತೀರ್ಮಾನ ತಗೊಂಥದ್ದು ಆ ತೀರ್ಮಾನಕ್ಕೆ ಬದ್ಧರಾಗಿರೋಕ್ಕೆ ನಾವು ಚಿಂತನೆ ಮಾಡಿದ್ವಿ. ನಾವು ಆಗಲೇ 2 ಸರಿ ಅವಕಾಶ ಮಾಡಿಕೊಟ್ಟದ್ದು ಪಕ್ಷ. ನಾವು ಕೊನೆಯವರೆಗೂ ಇನ್ನು ಮುಂದೆ ಎಲ್ಲೂ ಹರಿದಾಡದಂಗೆ ಯಡಿಯೂರಪ್ಪರ ಕುಟುಂಬದ ಜೊತೆಗೆ, ಅದು ರಾಘಣ್ಣರ ಜೊತೆಗೆ ನಮ್ಮ ಜೀವನ ಪೂರ್ತಿ ರಾಜಕಾರಣ ಕಳಿಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಜನಗಳ ಅಭಿವೃದ್ಧಿ ಕೆಲಸ ಮಾಡಿಕೊಟ್ಟಿರೋ ಕುಟುಂಬಕ್ಕೆ ಒಳ್ಳೆಯದಾಗಲಿ. ರಾಜಕಾರಣ ಮಾಡಬೇಕು ಅಂದರೆ ದ್ವೇಷದ ರಾಜಕಾರಣ ಮಾಡಬಾರ್ದು. ದ್ವೇಷ ಇಲ್ಲದಂಥ ರಾಜಕಾರಣ ಮಾಡಿದ ಕುಟುಂಬ ಏನಾದ್ರು ಇದ್ದರೆ ಈ ರಾಜ್ಯದಲ್ಲಿ ಯಡಿಯೂರಪ್ಪರ ಕುಟುಂಬ, ಅದು ರಾಘಣ್ಣ, ವಿಜೇಂದ್ರ. ನೀವು ಪರೀಕ್ಷೆ ಮಾಡಿಬೇಕಾರೆ ಯಾರ ಮೇಲೂ ದ್ವೇಷ ಮಾಡಲ್ಲ. ಯಾರು ದ್ವೇಷ ಮಾಡ್ತಾರೋ ಅವ್ರನ್ನೇ ಪ್ರೀತಿ ಮಾಡಿ ಮನೆ ಕರೆಯೋಂಥ ಗುಣ ಇಟ್ಕೊಂಡ್ರಂಥ ಕುಟುಂಬ ಅದು. ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ, ನಾನು ಹುಟ್ಟಿ ಬೆಳೆದಂಥ ಊರು, ನಾನು ರಾಜಕಾರಣಕ್ಕೆ ಬಂದ ಒಂಥರ ಕುಗ್ರಾಮ ಆಗಿತ್ತು. ನನ್ನ ಮನಸ್ಸಲ್ಲಿ ಕಾಡೋದು, ನನ್ನ ಊರು ಯಾಕೆ ಹಿಂಗಾಯಿತು ಅಂತಂದು ಹೇಳಿ ನನ್ನನ್ನು ಕಾಡಿದಾಗ ಹಿರಿಯ ಪ್ರಾಥಮಿಕ ಶಾಲೆ ಬಿಟ್ಟರೆ ಪ್ರೌಢಶಾಲೆ ಇರಲಿಲ್ಲ. ಒಂದು ಪ್ರೌಢಶಾಲೆ ಇಲ್ಲಿ ಆಗಿತ್ತು, ಅದು ಕೈ ಬಿಟ್ಟು, ಅದು ದಾಖಲಾವಳಿ ಸರಿ ಇಲ್ಲದ ಕಾರಣ ಆ ಪ್ರೌಢಶಾಲೆನೇ ಕೂತು ಹೋಗ್ಬೋದು. ತದನಂತರ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿ ನಾವು ಮಂಜಣ್ಣವ್ರು ಕೂಡ ಚೆನ್ನಾಗಿ ಇಲ್ಲ ಶಾಲೆ ಮೇಷ್ಗಳೆಲ್ಲ ಶಿವಮೊಗ್ಗದ ಒಂದು ಚರ್ಚೆ ಮಾಡಿ ಯಡಿಯೂರಪ್ಪರನ್ನ ಭೇಟಿ ಮಾಡಲಿಕ್ಕೆ ಬೆಂಗಳೂರಿಗೆ ಒಂದು ಟೈಮ್ ತಗೊಂಡು, ನಾನು ಈ ಸದನ ನಡೀತಿರ್ತೈತೆ, ನಾನು ವಿರೋಧ ಪಕ್ಷ ನಾಯಕರು ಕೆಳಬ ಅಂತ ಯಡಿಯೂರಪ್ಪರು ಹೇಳಿದರು. ನಾವು ಹೋದ್ವಿ, ಎಲ್ಲರೂ ಒಂದು ಟೀಮ್ ಮಾಡ್ಕೊಂಡು ಮಂಜಣ್ಣ ನೇತೃತ್ವದಲ್ಲಿ. ಅವ್ರು ಬರುವಾಗ ಈ ಶಾಲೆ ವಿಚಾರ ಗೊತ್ತಿತ್ತೇನೋ. ರಾಮಲಿಂಗ ರೆಡ್ಡಿಯವರು ಅವತ್ತು ಸಚಿವರು, ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಪ್ರೌಢಶಾಲೆ ಸಚಿವರು. ಕೆಳ ಬರ್ತಿದ್ದಂಗೆ ಕೈ ಹಿಡ್ಕೊಂಡು ಕರ್ಕೊಂಬಂದರು. ನಿಮ್ದು ಏನು ಸಮಸ್ಯೆ ಅಂತ ನಮ್ಮನ್ನು ಕೇಳಿದರು. ಈ ಶಾಲೆ ಹಿಂಗೆ ಆಗ್ಬಿಟ್ಟಿದೆ ಸರ್, ರೋಸ್ಟರ್ ಮೇಂಟೈನ್ ಮಾಡಿಲ್ಲ, ಶಾಲೆ ಫೇಲ್ ಆಗ್ಬಿಟ್ಟಿದೆ, ಇದಕ್ಕೊಂದು ಜೀವ ಕೊಡಬೇಕು ಅಂತ ನಾವು ಇಟ್ಟಿವಿ. ರಾಮಲಿಂಗ ರೆಡ್ಡಿ, ನನ್ನ ಜಿಲ್ಲೆ ಕ್ಷೇತ್ರ ಇದು, ಸೋಮಿಕೊಪ್ತಾರೆಲ್ಲ ಕರ್ಕೊಂಬಂದ್ಬಿಟ್ಟ ಮಂಜಣ್ಣ, ಇದಕ್ಕೊಂದು ಜೀವ ಕೊಡ್ಬೇಕಲ್ಲ, ಏನು ಮಾಡ್ತೀಯ, ನಿನ್ನ ಕೈಯಿಂದ ಹಾಕತ್ತಿಲ್ಲ, ನಾವು ಬುದ್ಧಿ ಕೈ ಮುಗಿದ್ಬಿಡ್ತೀನಿ, ನೀವು ಹೇಳಿದರೆ
ಇದಕ್ಕೆ ಜೀವ ಕೊಟ್ಟು ಮರುಜೀವ ಕೊಡ್ತೀನಿ. ಮುಂದಿನ ರೋಸ್ಟ್ರ್ ಮೇಂಟೈನ್ ಮಾಡಬೇಕು. ಈಗಿನ 10-15 ವರ್ಷ ಸರ್ವೆ ಮಾಡಿದ್ರೆ ಅನ್ನ ಸಿಗ್ಬೇಕು ಅನ್ನೋದು ಮಾಡಿಕೊಡ್ತೀನಿ ಬುದ್ಧಿ. ನಿಮ್ಮ ಕಡೆಯಿಂದ ಯಾರು ಈ ಫೈಲ್ ಫಾಲೋಅಪ್ ಮಾಡ್ತಾರೆ ಅಂದಾಗ ನನ್ನ ತೋರಿಸಿದ್ರು. ನಾನು ಅಲ್ಲೇ 3-4 ತಿಂಗಳು ಓಡಾಟ ಮಾಡಿದೆ. ಯಡಿಯೂರಪ್ಪರ ಏನಾರಾದರೆ ಯಡಿಯೂರಪ್ಪರ ಪಿ ಎ ಹೇಳಿದರು, ಏನಾದರೆ ನಮ್ಮ ಬಸವರಾಜು ಅಂತ ಇರ್ತಾರೆ ಪಿ ಎ, ಇವ್ರ ಗಮನಕ್ಕೆ ತಮ್ಮಂದ್ರೆ ಅದನ್ನು ಮಾಡಿದೆ. ಆ ಶಾಲೆ ಜೀವ ಕೊಟ್ಟೆ, ಅವ್ರಿಗೆ ಅನ್ನ ಕೊಟ್ಟೆ. ಅದು ಯಡಿಯೂರಪ್ಪನ ನೇತೃತ್ವದಲ್ಲಾಯಿತು. ಎಲ್ಲ ನನಗೆ ನಮ್ಮೂರಲ್ಲಿ ಏನಾರು ಮಾಡಲೇಬೇಕು ಅಂತ ನನಗೆ ಅನಿಸಿದಾಗ ನಮ್ಮೂರಿಗೊಂದು ಪ್ರಾಥಮಿಕ ಪಶುವೈದ್ಯ ಶಾಲೆನೂ ತಗೊಂಬಂದೆ. ಜೊತೆಗೆ ನಮ್ಮೂರಿಗೆ ಕಲ್ಯಾಣ ಮಂದಿರ ಮಾಡಲಿಲ್ಲ, ಬರೀ ಆಲ್ದಳ್ಳಿ ಮಾಡಿದೆ, ಬೇರೆ ಊರಿಗೆ ನಿಮ್ಮ ಮಂದಿಯವರಿಗೆ ಅಂದರು. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮುಗಿದು ಇನ್ನೊಂದು 10-15 ಕೆಲಸ ಇದೆ. ಅದು ರಾಘಣ್ಣ ನೇತೃತ್ವ ಮತ್ತು ಅಶೋಕ್ ನಾಯಕರ ಒಡಂಬಡಿಕೆಯಿಂದ ಆ ಕಲ್ಯಾಣ ಮಂದಿರನ್ನು ಮುಗಿಸೀನಿ. ನನ್ನ ಊರಲ್ಲಿ ನೋಡ್ಬೋದು ನೀವು, ಎಲ್ಲೂ ಒಂದು ದಾರಿ ಇಲ್ದಂಗೆ ಸಿಮೆಂಟ್ ರೋಡ್, ಸಿ ರೋಡ್ ಮಾಡಿಸೀನಿ. ಹಿರಿಯ ಪ್ರಾಥಮಿಕ ಶಾಲೆಯಿಂದ ಹಿಡಿದು ನಾನು ಓವರ್ ಟ್ಯಾಂಕಿಂದ ಹಿಡಿದು ನಮ್ಮ ಊರಿಗೆ ಎಲ್ಲವನ್ನೂ ಕೊಟ್ಟಾರೆ. ನಾವು ಯಾವತ್ತು ರಾಘಣ್ಣನು ಮತ್ತು ಅಶೋಕ್ ನಾಯಕರನ್ನ ನನ್ನ ಊರನ್ನ ಜನ್ಮ ಮರಿಬಾರ್ದು. ನಮ್ಮೂರು ಭಾಳ ಒಳ್ಳೆಯ ಊರಿದು. ಇತ್ತಿತ್ತಲ ಸ್ವಲ್ಪ ರಾಜಕಾರಣದಿಂದ ಇಲ್ಲ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ನಮ್ಮ ಊರಿನ ಜನ ಭಾಳ ಒಳ್ಳೆಯ ಜನ, ನನಗೆ ಸಹಕಾರ ಕೊಟ್ಟಾರೆ. ಅವರೆಲ್ಲ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಮುಂದೆ ಎಲ್ಲರೂ ಒಟ್ಟಾಗಿ ಅಭಿವೃದ್ಧಿ ಮಾಡಿದ್ರೆ ಮಾತ್ರ ಅಭಿವೃದ್ಧಿ. ರಾಜಕಾರಣ ಬಂದ ರಾಜಕಾರಣ ಮಾಡೋಣ, ಅಭಿವೃದ್ಧಿ ಅಂತ ಬಂದ ಪಕ್ಷ ಮಾಡಬಾರ್ದು. ಅದೊಂದು ಪಕ್ಷ ತಂದಾಗ ಭಾಳ ಹಾಳಾಗ್ತಾಯಿದೆ. ನನಗೆ ಸಂತೃಪ್ತಿ ಇದೆ. ನಾನು ಊರಿಗೆ ಏನೇನು ಮಾಡ್ಬೇಕದನ್ನು ಎಲ್ಲರನ್ನೂ ಕೈ ಹಿಡಿದು ಕೆಲಸ ಮಾಡಿಸ್ಕೊಂಬಂದು ಮಾಡಿದ್ದೀನಿ. ನಾನು ಹೆಚ್ಚು ವಿದ್ಯಾಭ್ಯಾಸ ಮಾಡೋಕ್ಕಾಗದಿದ್ರು ಅಭಿವೃದ್ಧಿಯಲ್ಲಿ ಮಾತ್ರ ಕುಂಠಿತ ಮಾಡಿದೆ ನನ್ನ ಊರಿಗೆ ಅಂತ ಹೇಳ್ತಾ ಇದ್ದೀನಿ. ನನ್ನ ಊರಿನ ಎಲ್ಲ ಜನಗಳಿಗೂ ನನಗೆ ಸಹಕಾರ ಕೊಟ್ಟು ಈ ಮಟ್ಟಕ್ಕೆ ಬೆಳೆಸಿದಂಥ ಊರನ್ನ ನಾನು ಯಾವತ್ತೂ ಮರೆಯಲ್ಲ. ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ, ನಿಮಗೂ ನಿಮ್ಮ ಎಲ್ಲ ನಮ್ಮ ಊರಿನ ಕುಟುಂಬದವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತೀನಿ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಹೊಳಲೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಸೋಮಿನಕೊಪ್ಪ ಗ್ರಾಮದ ನಿವಾಸಿ ಮತ್ತು ಇದೇ ಕ್ಷೇತ್ರದ ಹಾಗೂ ಬಿಜೆಪಿ ಪಕ್ಷದ ಸಕ್ರಿಯ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿಯುತ್ತಾ ಬರುತ್ತಿರುವಂತಹ ಸನ್ಮಾನ್ಯ ಶ್ರೀ ಷಣ್ಮುಖಪ್ಪ ಅವರು ಆಡಿರ್ತಕ್ಕಂತಹ ಮಾತುಗಳನ್ನು ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯು ನಿಮ್ಮದೇ, ನಿರ್ಧಾರವು ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನ ಮಾಡಿ ನಿಮ್ಮ ಹಕ್ಕನ್ನು ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.